You can have a tour over the campus. ಸಿಹಿನ ನಾವು ಇಷ್ಟು ದೂರದ ಸ್ಕೂಲ್ಗೆ ಏನು ಸೇರಿಸೋದಿಲ್ಲ ಸೀತಾ. ಇಲ್ಲಿವರೆಗೂ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೋಗೋಣ ಅಷ್ಟೆ. ಬನ್ನಿ. ಸರ್, ನಿಮಗೆ ಸ್ಕೂಲ್ ಇಷ್ಟ ಆಗಿದ್ರೆ ಪ್ರಿನ್ಸಿಪಲ್ನ ಮೀಟ್ ಮಾಡ್ಬೋದು. ಇವತ್ತು ಅಡ್ಮಿಷನ್ ಮಾಡಿಸ್ಬೋದು. ಆ್ಯಕ್ಚುಲಿ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಿರೋದ್ರಿಂದ ಬರೀ ನೋಡ್ಕೊಂಡು ಹೋಗೋದಕ್ಕೆ ಅಷ್ಟೇ ಬಂದಿರೋದು. ನಮ್ಮ ಮಗಳನ್ನ ಇಷ್ಟು ದೂರದ ಸ್ಕೂಲ್ಗೆ ಕಳ್ಸೋದಕ್ಕಾಗಲ್ಲ. ಸಾರಿ. ನಾನಂತೂ ಇಲ್ಲೇ ಇರ್ತೀನಿ. ನನಗಂತೂ ಈ ಸ್ಕೂಲ್ ತುಂಬಾ ಇಷ್ಟ ಆಯ್ತು. ಕ್ಯಾನ್ ಯು ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್? ಶೋರ್ ಸರ್. ಪುಟ ಏನೋ ಮಾತಾಡ್ತಾ ಇದೀಯ ನೀನು? ಪುಟ, ಇಲ್ಲಿ ತಾತ ಹೇಳಿದ್ರು ಅಂತ ನಾವು ಸ್ಕೂಲ್ನ ನೋಡ್ಕೊಂಡು ಹೋಗಕ್ ಬಂದಿರೋದು, ಅಡ್ಮಿಷನ್ಗಲ್ಲ. ನನಗೆ ಸ್ಕೂಲಲ್ಲೇ ಓದಬೇಕು. ಪುಟ, ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ನೀನು ಗೊತ್ತಾ ಮನೆಯಿಂದ ಈ ಸ್ಕೂಲ್ ಎಷ್ಟು ದೂರ ಇದೆ ಅಂತ? ಅಲ್ಲಿಂದ ಒಬ್ಳೆ ಬರಕ್ಕಾಗುತ್ತಾ? ಆಗೋದಿಲ್ಲ ಪುಟ. ನಿನ್ನ ಮನೆ ಹತ್ರ ಇರೋ ಸ್ಕೂಲ್ಗೆ ಸೇರ್ಸೋದು. ಓಕೆ? ಇಲ್ಲಪ್ಪ, ನಾನು ಈ ಸ್ಕೂಲಲ್ಲೇ ಓದೋದು. ಪುಟ್ಟ, ನಿನ್ಗೆ ಅರ್ಥ ಆಗ್ತಿಲ್ವಾ? ನಿನ್ನ ಬಿಟ್ಟಿರಕ್ ಆಗಲ್ಲ ನಮ್ಗೆ. ನೀವಿಬ್ರು ನನ್ನ ಹಾರ್ಟಲ್ಲಿ ಇರ್ತೀರ, ನಾನು ನಿಮ್ಮಿಬ್ರು ಹಾರ್ಟಲ್ಲಿ ಇರಲ್ವಾ? ನನ್ಗಂತೂ ಈ ಸ್ಕೂಲ್ ಓಕೆ. ಏನ್ ಸೀತಾ ಇದು? ಯಾಕೆ ಇವಳು ಇಷ್ಟೊಂದು ಹಠ ಹಿಡಿತಿದ್ದಾಳೆ? ಈ ಬೋರ್ಡಿಂಗ್ ಸ್ಕೂಲ್ ಯಾರು ಇವಳು ತಲೆಯಲ್ಲಿ ತುಂಬಿದ್ರು ನನ್ಗಂತೂ ಗೊತ್ತಾಗ್ತಿಲ್ಲ. ಪ್ಲೀಸಪ್ಪ, ಒಪ್ಕೋ. ಯೋಚನೆ ಮಾಡಿ ಹೇಳ್ತೀನಿ ಬಂಗಾರ. ಅಪ್ಪ, ಇದರಲ್ಲಿ ಯೋಚನೆ ಮಾಡೋದು ಏನಿದೆ? ನನಗೆ ಇದೇ ಸ್ಕೂಲಲ್ಲಿ ಓದ್ಬೇಕಂತ ಆಸೆ. ನನಗೆ ಇಲ್ಲೇ ಸೇರಿಸಿ ಬೇಯಿಸಿತಮ್ಮ. ಹಲೋ ಅಕ್ಕ, ನನಗೆ ಏನಕ್ಕೆ ಮದುವೆ ಪ್ರಪೋಸಲ್ಸ್ನ ಕಳಿಸ್ತಾ ಇದೆಯಾ? ಮೊದಲು ಅದನ್ನ ಸ್ಟಾಪ್ ಮಾಡ್ತೀಯಾ? ಯಾಕೆ ಅಂದರೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಿನಗೂ ನಿನ್ನ ಓನ್ ಒಪಿನಿಯನ್ ಇತ್ತು ತಾನೆ, ಮಗು ಬೇಡ ಅಂತ. ಹಾಗೆ ನಾನು ಮದುವೆ ಆಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋ ವೇ ಅಕ್ಕ. ಈ ರಾಮಂಗೋಸ್ಕರ ನಾನು ಆ ಶಬರಿ ಥರ ಕಾಯೋ ಸೀನ್ ಎಲ್ಲ ಇಲ್ಲ. ಮದುವೆ ಆಗೋದಿದ್ದಿದ್ರೆ ಅವನನ್ನೇ ಆಗ್ತಿದ್ನೇನೋ. ಆದರೆ ಇವಾಗ ಯಾಕೆ ಬಿಡು ಅದೆಲ್ಲ. ಇವತ್ತು ನಿನ್ನ 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಐ ವಾಂಟ್ ಟು ಮೀಟ್ ಯು ಆ್ಯಂಡ್ ಬಾಬಾ. ಮತ್ತು ಮನೆಗೆ ಬಂದ್ಮೇಲೆ ನೆನ್ಪಿಡ್ಕೊ, ನೀನೇನೋ ಮದುವೆ ಆಗಿ ಖುಷಿಯಾಗಿದ್ಯಾ ಅಂತ ನನಗೂ ಮದುವೆ ಆಗೋ ಅಂತ ಫೋರ್ಸ್ ಮಾಡೋ ಹಾಗೆಲ್ಲ ಇಲ್ಲ. ಓಕೆ? ಎಲ್ಲರೂ ನಮ್ಮ ಡಾಕ್ಟರ್ ಭಾವನ್ ಥರ ಒಳ್ಳೆಯವರಾಗಿರಲ್ಲ. ನನ್ನ ಜೊತೇಲಿ ಇರೋದು ಅಂತಂದರೆ ಅದು ರಾಮ್ ಜೊತೆ ಅಂತ ಡಿಸೈಡ್ ಆಗಿದೆ. ಆದರೆ ಇವಾಗ ಏನು ಮಾಡೋಕ್ಕಾಗುತ್ತೆ? ಅವನ ಮದುವೆ ಆಗೋಗಿದೆ. ಸೊ ನಾನು ಸಿಂಗಲ್ ಆಗಿ ಹ್ಯಾಪಿಯಾಗಿರ್ತೀನಿ. ಓಕೆ ಓಕೆ, ನಾನು ಇವಾಗ ಬರ್ತಾ ಇದ್ದೀನಿ. ಕಾಲ್ ಕಟ್ ಮಾಡ್ತೀನಿ. ಓಕೆ, ಬಾಯ್. ಮಿಸ್ಟರ್ ರಾಮ್, ಈಗಾಗಲೇ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಅಡ್ಮಿಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ನಿಮ್ಮ ತಾತ ಸೂರ್ಯಪ್ರಕಾಶ್ ಅವರ ಕೊಡುಗೆ ಈ ಶಾಲೆಗೆ ತುಂಬ ಇರೋದ್ರಿಂದ ನೀವು ನಿಮ್ಮ ಮಗಳಿಗೆ ಸೀಟ್ ಕೇಳೋದು ಹೆಚ್ಚಾ ಅಥವಾ ನಾವು ಅರೇಂಜ್ ಮಾಡೋದು ಹೆಚ್ಚಾ ಹೇಳಿ? ಅಡ್ಮಿಷನ್ ಫಾರಮ್ಮು ಫಿಲಪ್ ಮಾಡಿ ಸೈನ್ ಮಾಡಿ, ಬೇಕಿದ್ದೆಲ್ಲ ನಾನು ನೋಡ್ಕೋತೀನಿ ರಾಮ್. ಎನಿ ಕನ್ಫ್ಯೂಷನ್ಸ್? ಸ್ಕೂಲ್ ಬಗ್ಗೆ ಏನಾದರೂ ಕೇಳೋದು ಅಥವಾ ನೋಡೋದು ಇದೆಯಾ? ನೋ ಕ್ವೆಶ್ಚನ್ ಸರ್. ನನಗಂತೂ ಈ ಸ್ಕೂಲ್ ತುಂಬಾ ಇಷ್ಟ ಆಯಿತು. ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ? ಪುಟ, ಸೈನ್ ನೀನಲ್ಲ ಮಾಡೋದು, ನಿಮ್ಮ ಅಪ್ಪ ಅಮ್ಮ. ಸರ್, ಆ್ಯಕ್ಚುಲಿ ಅದು ನಾವು ಬರೀ ಕ್ಯಾಂಪಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ. ಇಷ್ಟು ದೂರದ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋ ಡಿಸಿಷನ್ ಇನ್ನೂ ತಗೊಂಡಿಲ್ಲ ನಾವು. ಅಪ್ಪ, ಸೈನ್ ಮಾಡು. ನನಗೆ ಸ್ಕೂಲ್ ಓಕೆ ಅಂತ ಹೇಳೋನಲ್ವಾ? ಮಿಸ್ಟರ್ ರಾಮ್, ನೀವು ಮುಂಚೆನೇ ಬಂದಿದ್ದರೆ ನಿಧಾನವಾಗಿ ಡಿಸಿಷನ್ ತೊಗೊಳ್ಳಿ ಅಂತ ನಾನು ಹೇಳ್ಬೋದಿತ್ತು. ಈಗಾಗಲೇ ಕ್ಲಾಸ್ಗಳು ಶುರು ಆಗಿಬಿಟ್ಟಿದೆ, ಮಗುಗೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಆಗಿರೋ ಲೆಸನ್ಸ್ನೆಲ್ಲ ಕವರ್ ಮಾಡೋಕ್ಕೆ ನಾವು ಸ್ಪೆಷಲ್ ಕ್ಲಾಸ್ ಇಡಬೇಕಾಗತ್ತೆ, ಕವರ್ ಮಾಡಬೇಕಾಗತ್ತೆ. ಸೂರ್ಯಪ್ರಕಾಶ್ ಅವರು ಹೇಳಿದ ಕೇಳಿ ಮಗುನ ಅಡ್ಮಿಷನ್ ಇವತ್ತೇ ಮಾಡ್ತೀರಿ ಅಂದ್ಕೊಂಡೆ. ಆದರೆ ನೀವು ಕನ್ಫ್ಯೂಷನಲ್ಲಿದ್ದೀರಿ. ಸರ್, ನಮಗೆ ನಮ್ಮ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ.
ಮನೆ ಹತ್ರನೇ ಇರೋ ಸ್ಕೂಲಿಗೆ ಸೇರಿಸ್ತೀವಿ. ಸೀತಮ್ಮ, ನೀವಿಬ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಸೈನ್ ಮಾಡು ಸೀತಮ್ಮ, ನನಗಿದೆ ಸ್ಕೂಲಲ್ಲಿ ಓದಬೇಕು. ನಾನು ಕೇಳಿದ್ದೆಲ್ಲ ಕೊಡಿಸ್ತೀಯಾ? ಈಗ ಯಾಕೆ ಬೇಡ ಅಂತಿದ್ಯಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ನೀವು ತುಂಬಾ ಸ್ವೀಟು. ನೀನೇ ಸ್ವೀಟು. ಬೇಗ ಸ್ಕೂಲಿಗೆ ಬಾ, ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಓಕೆ ಸರ್. ಬಾ ಸರ್. ರಾಮ್, ಏನಾಯ್ತು? ಕೊನೆಗೂ ನಿಮ್ಮೆಲ್ಲರ ಆಸೆ ಪ್ರಕಾರ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಸಾಗೋಯ್ತಲ್ಲ. ರಾಮ್, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಇನ್ನೇನ್ ಸೀತಾ, ಬರೀ ಸ್ಕೂಲ್ ನೋಡಕ್ ಹೋಗ್ತಾ ಇದ್ದೀವಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಸುಳ್ಳು ಹೇಳಿದ್ದ. ನೀವು ತಾತನ ಕಡೆಗೆ ಸೇರ್ಕೊಂಡ್ಬಿಟ್ರಿ. ರಾಮ್, ಪ್ಲೀಸ್ ಈ ಥರ ಅನ್ಕೋಬೇಡಿ. ನನಗೂ ನಿಮ್ಮಷ್ಟೇ ಕನ್ಫ್ಯೂಷನ್ ಇದೆ. ನನ್ನ ಮಗಳನ್ನ ಇಷ್ಟು ದೂರ ಸ್ಕೂಲಿಗೆ ಬಂದು ಸೇರಿಸ್ಬಿಟ್ಟು ನಾನು ನೆಮ್ಮದಿಯಾಗಿರ್ತೀನಾ? ಪದೇ ಪದೇ ನನ್ ಮಗಳು ಅಂತ ಹೇಳ್ಬೇಡಿ ಸೀತಾ. ಸಿಹಿ ನಮ್ ಮಗಳು, ರಿಮೆಂಬರ್ ದ್ಯಾಟ್. ಸಾರಿ, ಅವಳು ನಮ್ಮ ಮಗಳು. ಅವಳನ್ನ ಈ ಸ್ಕೂಲ್ಗೆ ಸೇರ್ಸಿದ್ರೆ ನಾವು ನೆಮ್ಮದಿಯಾಗಿರ್ತೀವ? ಅವಳು ಹಠ ಮಾಡಿದ್ರೆ ನಾನೇನ್ ಮಾಡ್ಲಿ? ಇವಾಗ ಏನ್ ಮಾಡಕ್ಕಾಗುತ್ತೆ ಸೀತಾ? ಇಟ್ಸ್ ಟೂ ಲೇಟ್. ಆಲ್ರೆಡಿ ಅಡ್ಮಿಷನ್ ಮಾಡಾಯ್ತಲ್ವಾ? ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಸೀತಮ್ಮ. ಈಗ ಸಮಾಧಾನ ಆಯ್ತಾ ನಿಂಗೆ? ನನ್ಗಂತೂ ಫುಲ್ ಖುಷಿ. ಹೌದೌದು. ನೋಡಿ ಸೀತಾ, ನಮ್ಗೆ ಇದನ್ನ ಆಕ್ಸೆಪ್ಟ್ ಮಾಡಕ್ಕೆ ಸಂಕಟ ಆಗ್ತಿದೆ. ಇವಳು ಖುಷಿ ಆಗ್ತಿದ್ಯಾ ಅಂತ. ಪುಟ, ನೀನ್ ಯಾವ್ದೋ ಜೋಶಲ್ಲಿ ಇಲ್ಲಿರ್ತೀನಿ ಅಂತ ಹೇಳ್ತಿದ್ಯಾ? ಅಪ್ಪ ಅಮ್ಮನ್ ಬಿಟ್ಟು ನಿನ್ಗೆ ಹೇಗೆ ಇರಕ್ಕಾಗತ್ತೆ? ಸೀತಮ್ಮ, ನಾನು ಇಲ್ಲಿ ಖುಷಿಯಾಗಿರ್ತೀನಿ. ಪಿಂಕಿ ಪ್ರಾಮಿಸ್. ಸ್ಕೂಲ್ ಅಡ್ಮಿಷನ್ ಮುಗ್ದೋಯ್ತಲ್ಲ ಪುಟ. ಹೇಗೋ ಕಳ್ಸ್ಕೊಡೋದು ನಿನ್ನ. ಕಾರಲ್ಲೇ ಬಿಟ್ಟು ಹೋಗಿ. ತಮಾಷೆ ಅಲ್ಲ ನಿಂಗೆ? ನಮ್ಮಿಬ್ರಿಗೆ ಇಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ನಮಗ್ ಗೊತ್ತು. ನಿಂದೆ ಹಠ. ಇದು ರಾಮ್ ಕಾರ್ ಅಲ್ವಾ? ಸಿಟಿಯಿಂದ ಇಷ್ಟು ದೂರ ಹೋಗಿದ್ದಾರೆ ಅಂದ್ರೆ ಮೇ ಬಿ ಲಾಂಗ್ ಡ್ರೈವ್ ಇರಬೇಕು. ಲಾಂಗ್ ಡ್ರೈವ್, ಡಿನ್ನರ್, ಡೇಟ್ ಎಲ್ಲ ಆದಷ್ಟು ಬೇಗ ಜೊತೆಯಾಗಿ ಎಂಜಾಯ್ ಮಾಡ್ಕೊಂಬಿಡಿ. ಆಮೇಲೆ ಇದಕ್ಕೆಲ್ಲ ಪರ್ಮನೆಂಟ್ ಫುಲ್ ಸ್ಟಾಪ್ ನಾನು ಹಾಕ್ತೀನಿ. ಜನ್ಮ ಪೂರ್ತಿ ಜೊತೆಲಿರೋಕ್ಕಾಗಬಾರ್ದು. ಹ್ಯಾಪಿ ಆನಿವರ್ಸರಿ ಶಾಲು. ಥ್ಯಾಂಕ್ ಯು ಪುಟ್ಟ. ನಿಂಗೆ ಗೊತ್ತಲ್ವಾ ನೀನು ಬರೋವರೆಗೂ ನಾವು ಕೇಕ್ ಕಟ್ ಮಾಡಲ್ಲ ಅಂತ. ಸ್ವೀಟಿಂಗ್ ಫಾರ್ ಯು. ಐ ಆಮ್ ಸೋ ಸಾರಿ ಶಾಲು. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ ಟು ಮೈ ಸ್ವೀಟ್ ಸಿಸ್ಟರ್. ಹ್ಯಾಪಿ ಆನಿವರ್ಸರಿ ಜೀಜು. ಥ್ಯಾಂಕ್ ಯು ಸೋ ಮಚ್ ಅಂದು. ಐ ಆಮ್ ಸೋ ಸಾರಿ ಆಯ್ತಾ, ಲೇಟಾಗಿ ಹೋಯ್ತು. ಇಷ್ಟು ವರ್ಷ ನೀವು ಇಂಗ್ಲೆಂಡಲ್ಲೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದೀರಾ. ಇನ್ಮೇಲಿಂದ ಏನೇ ಸೆಲೆಬ್ರೇಷನ್ ಮಾಡಿದ್ರು ಅದು ನನ್ನ ಜೊತೆನೆ. ಓಕೆ?
100%. You're here for that. ಬನ್ನಿ ಕಮ್ ಚಾಲು. ರೆಡಿ? ಹ್ಯಾಪಿ ಆನಿವರ್ಸರಿ ಹನಿ. ಹತ್ತು ವರ್ಷ ಆಯ್ತು, ಇನ್ನು ಎಷ್ಟು ಸಲ ಹೇಳ್ಬೇಕು ನಿನಗೆ? ಡೋಂಟ್ ಕಾಲ್ ಮೀ ಹನಿ. ಹನಿ ಇಸ್ ಸ್ವೀಟ್ ಅಂಡ್ ಐ ಹೇಟ್ ದ್ಯಾಟ್. ನನಗೆ ಸಿಹಿ ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ ಡಾಕ್ಟರ್ ಮೇಘಾ ಶ್ಯಾಮ್? Yeah, I know. But ಸಿಹಿ ಇಲ್ಲದೆ celebration is incomplete. ನನಗೆ ಸ್ವೀಟ್ ಇಷ್ಟ, ನನಗಾದ್ರು ತಿನ್ಸು. ಚಂದು, ನಿನಗೂ ನಿಮ್ಮ ಅಕ್ಕನ ಥರ ಸ್ವೀಟ್ ಅಂದರೆ ಅಲರ್ಜಿನ? ನನ್ನ ಬಗ್ಗೆ ಗೊತ್ತಿಲ್ವಾ? ನನಗೇನು ಪ್ರಾಬ್ಲಮ್ ಇಲ್ಲ, ಬೇಕಿದ್ರೆ ಅಕ್ಕನ ಪಲ್ಲು ನನಗೆ ತಿನ್ನಿಸ್ಬಿಡಿ. ಹ್ಯಾವ್ ಫುಲ್. ಕಮ್ ಆನ್. ಥ್ಯಾಂಕ್ ಯು. ನೀವಿಬ್ರು ಹೀಗೆ 100 ಕಾಲ ಸುಖವಾಗಿರಿ. ನನ್ನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸದಾ ಇರುತ್ತದೆ. ಥ್ಯಾಂಕ್ ಯು ಅಜ್ಜಿ. ಜೀಜು. ಆಲ್ರೈಟ್. ಎನಿವೇಸ್, ನಮ್ದೇನೋ ಆನಿವರ್ಸರಿ ಆಗ್ತಿದೆ, ಅದು 10ನೇ ವರ್ಷದ್ದು. ನಿನ್ನ ಆನಿವರ್ಸರಿ ಯಾವಾಗ? ನೋ ಐಡಿಯಾ ಜೀಜು. ನೋಡು, ರಾಮ್ದೇನೋ ಮದುವೆ ಆಗಿದೆ. ನೀನು ಇನ್ನು ಮುಂದೆ ಆದರೂ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಅಕ್ಕ, ನನಗೆ ಹೊಟ್ಟೆ ಹಸ್ತಿದೆ, ಬಾ ಊಟ ಮಾಡೋಣ. ಅಪರೂಪಕ್ಕೆ ಸಿಗೋ ನನ್ನ ತಂಗಿಗೆ ಅವಳು ಬ್ರೇಕಪ್ ವಿಷಯ ಮಾತಾಡಿ ಮೂಡ್ ಹಾಳು ಮಾಡ್ದೆ ಶ್ಯಾಮ್. ಏನೇ ಹೇಳು ಶಾಲು, ನಿನ್ನ ತಂಗಿ ಒಂದು ಒಳ್ಳೆ ಹುಡುಗನ ಮಿಸ್ ಮಾಡ್ಕೊಂಡ್ಳು. ನೋ, ಹೀ ಲಾಸ್ಟ್ ಮೈ ಸಿಸ್ಟರ್. ಇವಳನ್ನ ಮದುವೆ ಆಗೋ ಅದೃಷ್ಟ ಅವನಿಗಿರ್ಲಿಲ್ಲ ಅಷ್ಟೆ. ಅವನ ಬಗ್ಗೆ ಮಾತಾಡಿನ ಟೈಮ್ ವೇಸ್ಟ್ ಮಾಡೋದು. ಬಾ ಊಟ ಮಾಡೋಣ. ದೀಪಿಕಾ, ನಿಜವೂ ನಿಂಗೆ ಆ ಸ್ಕೂಲ್ ಇಷ್ಟ ಆಯ್ತಾ? ಅಪ್ಪ, ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನನ್ಗೆ ಆ ಸ್ಕೂಲ್ ಇಷ್ಟ ಆಯ್ತು. ನಾನು ಅಲ್ಲೇ ಆರಾಮಾಗಿರ್ತೀನಿ. ನೀನೇನೋ ಇರ್ತೀನಿ ಅಂತ ಹೇಳ್ತೀಯ ಕಣೆ, ಆದ್ರೆ ನಿನ್ನನ್ನ ಬಿಟ್ಟು ನಾವ್ ಹೇಗಿರೋದು? ಸೀತಮ್ಮ, ನಿನಗೆ ಅಪ್ಪ ಇದ್ದಾರೆ ಅಂತ ನನ್ ಧೈರ್ಯ, ಅಪ್ಪನ್ಗೆ ನೀನಿದ್ಯಾ. ನಿನಗೆ? ನನ್ಗೆ ನೀವಿಬ್ರು ಇದ್ದೀರಾ. ಮಾತಾಡೋದು ಹೇಗೆ ಅಂತ ನಿನ್ನಿಂದ ಕಲಿಬೇಕು. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದೆಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಎಷ್ಟೇ ಕಷ್ಟ ಆದ್ರೂ ನಾನು ಆ ಸ್ಕೂಲಲ್ಲಿ ಇರ್ತೀನಿ. ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ನೀನ್ ಯಾಕೆ ಇರ್ಬೇಕಲ್ಲಿ? ನನ್ಗೆ ಆ ಸ್ಕೂಲ್ ಇಷ್ಟ ಅಷ್ಟೇ.
ಡ್ಯಾಡಿ ರೆಡಿನಾ? ಸ್ವಿಮ್ಮಿಂಗ್ ಕ್ಲಾಸಿಗೆ ಲೇಟ್ ಆಗ್ತಿದೆ. ಅನಿ ಸಾರಿ ಅನಿಕೇತ್, ನಿನಗೊಂದು ಹ್ಯಾಪಿ ನ್ಯೂಸು. ಏನು? ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಾನು ಇನ್ಮೇಲೆ ಇಲ್ಲಿರಲ್ಲ. ನಿನ್ ಖುಷಿ ತಾನೆ? ನಾನೇನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಇದು ನಿನ್ಗೋಸ್ಕರ ಅಂತ ಮಾಡಿರೋದು. ಪ್ಲೀಸ್ ತಗೋ. ನಂಗೆ ಬೇಡ. ಪ್ಲೀಸ್ ತಗೋ ನಿಖಿತ್. ಇನ್ಮೇಲೆ ನಾನು ನಿನ್ಗೆ ಡಿಸ್ಟರ್ಬ್ ಮಾಡಕ್ಕೆ ಈ ಮನೆಯಲ್ಲೇ ಇರಲ್ಲ. ಬಾಲ್ಸು ಕಲರ್ಸು ಎಲ್ಲ ನಿಂದೆ. ನೀನು ಶುಗರ್ ಇರೋ ಕೇಕು ತಿನ್ಬೋದು. ಹ್ಯಾಪಿ ಅಲ್ವಾ? ಇದನ್ನ ತಗೋ ಪ್ಲೀಸ್. ರೆಡಿ? ನಾನು ರೆಡಿ. ಹಾಂ ಆಯಿತು. ಏನು ಇಬ್ಬರು ಲಿಟಲ್ ಚಾಂಪ್ಗಳು ಒಂದೇ ಕಡೆ ಸೇರಿಬಿಟ್ಟಿದ್ದೀರಾ? ಟಾಸ್ ಆಯ್ತಾಗಲೇ ಮ್ಯಾಚ್ಗೆ. ಹಾಂ ಸರಿ ನಡಿಯಪ್ಪ, ಕ್ಲಾಸ್ಗೆ ಹೋಗೋಣ. ಏಯ್ ಲಿಟಲ್ ಚಾಂಪ್, ನೀನು ಬರ್ತೀಯಾ ಅನಿ ಸ್ವಿಮ್ಮಿಂಗ್ ಕ್ಲಾಸ್ಗೆ? ಬೇಡ ಅಂಕಲ್, ನನಗೆ ಬ್ಯಾಗ್ ಪ್ಯಾಕ್ ಮಾಡಬೇಕು. ನಾನು ಹೋಗ್ತೀನಿ. ಅನಿ ಇದನ್ನ ತಗೋ. ಬಾಯ್ 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 ಲಿಟಲ್ ಚಾಂಪ್. ಏಯ್ ನಿಂಗೊಂದು ಬಾಯ್ ಹೇಳೋಕ್ಕಾಗಲ್ವ ಅವಳಿಗೆ? ಏನಪ್ಪ ಡಬ್ಬ ಡ್ರಾಯಿಂಗು. ಏಯ್ ಅನಿ ಎಲ್ಲ ಕಣೋ, ಪಾಪ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ, ತಗೊಳ್ಳೋದಲ್ವೇನಾ? ಬನ್ನಿ ಡ್ಯಾಡ್, ಕ್ಲಾಸಿಗೆ ಲೇಟ್ ಆಗ್ತು. ಪ್ರೀತಿ ಸಿಕ್ಕಾಗ ಅದನ್ನು ಗೌರವಿಸಲ್ಲ. ಆಮೇಲೆ ಪ್ರೀತಿ ಬೇಕು ಅಂದರೂ ಸಿಗಲ್ಲ. ಇದೆಲ್ಲ ಅರ್ಥ ಆಗೋ ಅಷ್ಟರಲ್ಲಿ ನಾವೇ ಇರಲ್ಲ. ಮ್ಯಾಚೇ ಮುಗಿದೋಗಿರುತ್ತೆ. ಇನ್ನೂರ 3. ಹಾಂ 204 ಇದೇ ಮನೆ. ಯಾರು ಬೇಕಾಗಿತ್ತು? ಈ ಮನೆ ಸೇಲ್ಗಿದೆಯಲ್ಲ? ಸೇಲ್ಗ? ಇಲ್ಲಿ ಯಾವ ಮನೇನು ಸೇಲ್ಗಿಲ್ಲಪ್ಪ. ನೀವೆಲ್ಲೋ ತಪ್ಪು ವಿಳಾಸಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಪೇಪರ್ ಆಡ್ ಬಂದಿದೆ ನೋಡಿ. ಅಡ್ರೆಸ್ಸು ಇದೇನೆ, ಮನೆ ನಂಬರು ಇದೇನೆ. ಸೀತಾ ಮನೆ ಮಾರಾಟಕ್ಕಿದೆಯಾ? ಸೀತಾ ನನಗೇನು ಹೇಳಿಲ್ವಲ್ಲ. ಮನೆ ತೋರಿಸ್ತೀರಾ? ಇಲ್ಲ ಮನೆಗಿದ್ರೆ ಕೊಡಿ, ನಾವೇ ನೋಡ್ತೀವಿ. ಈ ಮನೆ ಓನರ್ ಸೀತಾ ನಮಗೇನು ಹೇಳಿಲ್ಲಪ್ಪ. ನಾವು ಕೀ ಕೊಡೋದು ತಪ್ಪಾಗಲ್ವಾ? ಅವರೇ ಪೇಪರ್ ಲಾಡ್ ಹಾಕ್ಸಿದ್ರಲ್ಲ ಅಮ್ಮ. ಇರಿಪ್ಪ, ಯಾವುದಕ್ಕೂ ಒಂದ್ಸತಿ ಅವಳಿಗೆ ಫೋನ್ ಮಾಡಿ ಕೇಳ್ತೀವಿ. ಭಾಷಾ ಅಂತ ನಡಿ. ಹೇಳೋಣ. ನೈಸ್ ಪ್ಲಾನ್ ಜೀಜು. ಮನೇಲಿ ಕ್ಲಿನಿಕ್ ಓಪನ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಕನ್ವೀನಿಯಂಟ್. ನೈಸ್ ಪ್ಲಾನ್. ಎನಿವೇಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಂದೇನಿಲ್ಲ ಚಂದು, ಎಲ್ಲ ಕ್ರೆಡಿಟ್ಸು ನಿನ್ನ ಆರ್ಕಿಟೆಕ್ಟ್ ಅಕ್ಕಂಗೆ ಹೋಗಬೇಕು. ಅವಳದೇ ಪ್ಲಾನ್ ಇದೆಲ್ಲ. ನನ್ಗಂತೂ ನೀವಿಬ್ರು ಕೆನಡಾಯಿಂದ ಇಂಡಿಯಾಗೆ ಬಂದಿದ್ದೀರಲ್ಲ, ಅದೇ ದೊಡ್ಡ ಖುಷಿ. ನನ್ಗಿನ್ ಯಾರು ಇರ್ಲಿಲ್ಲ ಗೊತ್ತಾ ಜೀಜು. ತಾತ ಅಜ್ಜಿಗೂ ಅವಾಗವಾಗ ಹುಷಾರಿರ್ತಾ ಇರ್ಲಿಲ್ಲ. ಬಟ್ ಯು ಗೈಸ್ ಆರ್ ಹಿಯರ್ ನೌ. ಐ ಆಮ್ ಹ್ಯಾಪಿ. ಸಿ ಚಂದು, ನೀನು ಮದುವೆ ಅಂತಲ್ಲ ಆದರೆ ನಿನಗೊಬ್ಬ ಕಂಪ್ಯಾನಿಯನ್ ಸಿಗ್ತಾನೆ. ಆದರೆ ನೀನು ರಾಮ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದೆ. ಒಳ್ಳೆ ಹುಡುಗ ಅವನು, ಬಟ್ ನೀನೇನು ಮಾಡಿದೆ ಅವನಿಗೆ, ದಟ್ ಇಸ್ ನಾಟ್ ರೈಟ್. ಜೀಜು, ನಾನೇನು ಮಾಡಿಲ್ಲ. ನಾನೆಲ್ಲ ಸರಿ ಮಾಡ್ಕೊಳ್ಳೋ ಉದ್ದೇಶದಲ್ಲೇ ಇದ್ದೆ. ಬಟ್ ನಾನು ವಾಪಸ್ ಬರೋಷ್ಟರಲ್ಲಿ ರಾಮೇ ಮೂವ್ ಆನ್ ಆಗಿದ್ದ. ಅವ್ನು ಬೇರೆ ಯಾರನ್ನೋ ಲವ್ ಮಾಡ್ತಾ ಇದ್ದ. ನೋ ದೇ ಆರ್ ಮ್ಯಾರಿಡ್. ಐ ಕುಡಂಟ್ ಡೂ ಎನಿಥಿಂಗ್. ಲೈಕ್ ವೈಸ್ ನೀನು ಕೂಡ ಮೂವ್ ಆನ್ ಆಗಬೇಕಲ್ವಾ? ಅವನು ಮದುವೆ ಆಗಿ ಅವನ ಪಾಡಿಗೆ ಅವ್ನು ಇರ್ಬೇಕು ತಾನೆ. ಅವನೇನು ಮಾಡ್ದ? ನನ್ನನ್ನ ಕೆಲಸದಿಂದ ಸುಮ್ಮನೆ ತೆಗ್ದಾಕಿದ್ದಾನೆ. ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ನನಗೊಂದ್ಸಲ ಕೇಳಬೇಕು ತಾನೆ. ಹಾಗೆ ಸುಮ್ಮನೆ ಫೈರ್ ಮಾಡಿಬಿಟ್ರೆ? ಅಷ್ಟೇ ಅಲ್ಲ, ನಮ್ಮ ಮಧ್ಯ ಕಾಂಟ್ರಾಕ್ಟ್ ಇದ್ರೂ ಅದನ್ನ ನನ್ನ ಮುಂದೆನೆ ನನ್ನ ಮುಖಕ್ಕೆ ಹರಿದು ಬಿಸಾಕಿದ್ದಾನೆ. ನಾನು ಸುಮ್ಮನೆ ಇರ್ಲಾ? ಇಲ್ಲ ಜೀಜು,
ನನ್ನ ಹತ್ರ ಇನ್ನೊಂದು ಕಾಪಿ ಇದೆ, ಅದನ್ನೇ ಹುಡುಕ್ತಾ ಇದ್ದೀನಿ. ಎಲ್ಲಿದೆಯೋ ಏನೋ ಸಿಗ್ತಾ ಇಲ್ಲ. ಬಟ್ ಅದು ಸಿಕ್ಕರೂ ಯು ಕಾಂಟ್ ಡೂ ಎನಿಥಿಂಗ್ ವಿತ್ ದ್ಯಾಟ್. ಅಂಥ ಕಾಂಟ್ರಾಕ್ಟ್ಗೆಲ್ಲ ಲೀಗಲ್ ವೇಟೇಜ್ ಇರಲ್ಲ. ನಾನು ಕೇಳಿದ್ರೆ ಇದನ್ನೆಲ್ಲ ಬಿಟ್ಟು ಮೂವ್ ಆನ್ ಆಗೋದು ಬೆಟರ್. ಹಾಗಿದ್ಮೇಲೆ ಕಾಂಟ್ಯಾಕ್ಟ್ ಯಾಕೆ ಮಾಡ್ಕೋಬೇಕಿತ್ತು? ಮಾಡ್ಕೊಂಡ್ಮೇಲೆ ಅದನ್ನ ಹರಿದ್ಯಾಕೆ ಬಿಸಾಕ್ಬೇಕಿತ್ತು? ಶಾನ್ವಿ, ನೀನ್ ನನ್ನ ಮಾತು ಕೇಳು. ಹಿ ಕಾಂಟ್ ಇನ್ಸಲ್ಟ್ ಯು ಲೈಕ್ ದ್ಯಾಟ್. ಅವನು ನೀನ್ ಪಾಠ ಕಲಿಸ್ಲೇಬೇಕು. ಶಾಲು, ಐ ನೋ ಶ್ಯಾಮ್, ನಿನ್ನಿಂದ ಈ ವಿಷಯದಲ್ಲಿ ನಮಗೆ ಸಪೋರ್ಟ್ ಸಿಗಲ್ಲ ಅಂತ ನನಗೆ ಗೊತ್ತು. ರಾಮಮ್ಮ ನಿಮ್ಮಮ್ಮ ಹಳೆ ಫ್ರೆಂಡ್ಸ್ ಅನ್ನೋ ಸೆಂಟಿಮೆಂಟ್ ನಿನಗಿದೆ, ಆದ್ರೆ ನನ್ನ ಕಣ್ಣು ಮುಂದೆ ಇರೋ ತಂಗಿ ಸೆಂಟಿಮೆಂಟ್ ನನಗಿನ್ನೂ ದೊಡ್ಡದಲ್ವಾ? ದಟ್ ಇಸ್ ನಾಟ್ ದ ಮ್ಯಾಟರ್ ಶಾಲು. ಈಗ ಯಾಕೆ ಮುಗ್ದವ್ರನ್ನ ಇಟ್ಕೊಂಡು ಕಿತ್ತಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಏನ್ ಮುಗ್ದೋಗಿರೋದು? ಅವನೇನೋ ಈಗ ದೊಡ್ಡದಾಗಿ ಮದ್ವೆ ಆಗ್ಬಿಟ್ಟಿದ್ದಾನೆ ಅಂತ ನನ್ನ ತಂಗಿನ ಹೇಗ್ ಬೇಕಾದ್ರೂ ನಡೆಸ್ಕೋಬೋದಾ? ರಾಮ್ ಅಂತವನಲ್ಲ ಶಾಲಿನಿ, ಯು ನೋ ಹಿಮ್, ಈಸ್ ಅ ನೈಸ್ ಮ್ಯಾನ್. ನೀನ್ ಅವನ್ನ ವಹಿಸ್ಕೊಂಡು ಬರ್ಬೇಡ ಶ್ಯಾಮ್. ಚಂದು, ನೀನಾದ್ರು ಅರ್ಥ ಮಾಡ್ಕೊ, ಇದನ್ನೆಲ್ಲ ಬೆಳೆಸೋದು ಒಳ್ಳೇದಲ್ಲ. ಜೀಜು, ನನಗೇನು ಇದನ್ನೆಲ್ಲ ಬೆಳೆಸ್ಬೇಕು ಅಂತ ಉದ್ದೇಶ ಇಲ್ಲ. ಆದ್ರೆ ಆ ಕಾಪಿನ ಹೇಗಾದ್ರೂ ಹುಡುಕಿ ರಾಮ್ ನನಗೆ ಮೋಸ ಮಾಡಿದ್ದಾನೆ ಅಂತ ಜಗತ್ತಿಗೆಲ್ಲ ತೋರಿಸ್ಬೇಕು. ಆವಾಗ್ಲೇ ಇದಕ್ಕೆಲ್ಲ ಒಂದು ಕರೆಕ್ಟ್ ಆಗಿರೋ ಕ್ಲೋಜರ್ ಸಿಗೋದು. ಚಂದು, ಚಂದು, ಚಂದ್